ಅನುದಾನ ಸದ್ಬಳಕೆಯಲ್ಲಿ ಶಾಸಕರ ಮಹಾ ನಿರ್ಲಕ್ಷ್ಯ ನಡೆದಿದೆ ಅಂತ ಹೇಳಲಾಗಿದೆ. ಖರ್ಚಾಗದೆ ಸಾವಿರಾರು ಕೋಟಿ ರೂಪಾಯಿಗಳ ಅನುದಾನ ಉಳ್ಕೊಂಡಿದೆ ಅಂತ. ಖರ್ಚೇ ಆಗಿಲ್ಲ. ಯಾವುದರಲ್ಲಿ ಇದು ಯಾವ ಅನುದಾನದ ವಿಚಾರ ಅಂತ ಹೇಳಿದ್ರೆ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯ ಅನುದಾನ ಇದು. DCPD ಖಾತೆಯಲ್ಲಿ ಕೊಳಿತಾ ಇದೆ ಸಾವಿರಾರು ಕೋಟಿ ರೂಪಾಯಿಗಳಷ್ಟು ಹಣ. HDK BSY ಬಸವರಾಜ ಬೊಮ್ಮಾಯಿ ಅವಧಿಯ ಅನುದಾನ ಇದು. HD ಕುಮಾರಸ್ವಾಮಿ ಅವರು ಕೊಟ್ಟಿದ್ದ ಅನುದಾನ, BS ಯಡಿಯೂರಪ್ಪನವ್ರ ಕಾಲದ ಅನುದಾನ, ಬಸವರಾಜ ಬೊಮ್ಮಾಯಿ ಅವರ ಅವಧಿಯ ಅನುದಾನ ಇದು. BJPಯವರಾಗಲಿ JDSನವರಾಗಲಿ ಕಾಂಗ್ರೆಸ್ನವರಾಗಲಿ ಮೂರೂ ಪಕ್ಷದ ಶಾಸಕರು ನಿರ್ಲಕ್ಷ್ಯ ತೋರಿಸಿದ್ದಾರೆ ಇಲ್ಲಿ ಅಂತ. ಖಜಾನೆಯಲ್ಲಿ 1400 ಕೋಟಿಯಷ್ಟು ಅನುದಾನದ ಹಣ ಕೊಳಿತಾ ಇದೆ. 2020, 21, 22, 23, 24ರ ಅವಧಿಯ ಅನುದಾನದ ಹಣ ಇದು. ಒಂದು ಪಾರ್ಟಿಯವರು ಮಾಡಿದಾರೆ ಇಲ್ಲ, 3 ಪಾರ್ಟಿಯ ಶಾಸಕರದ್ದು ಕೂಡ ಅವ್ರಿಗೆ ಇದರ ಬಗ್ಗೆ ಆಸಕ್ತಿನೇ ಇಲ್ಲ. 4-5 ವರ್ಷಗಳಿಂದ ಯಾವುದೇ ಕ್ರಿಯಾ ಯೋಜನೆ ಇಲ್ಲ. ಕ್ರಿಯಾ ಯೋಜನೆ ರೂಪಿಸುವಲ್ಲಿ ಶಾಸಕರು ನಿರ್ಲಕ್ಷ್ಯ ತೋರಿಸಿದ್ದಾರೆ ಅಂತ. ಅನುದಾನ ಬಳಸ್ಕೊಳ್ಳಿ ಅಂಥೇಳಿ ಶಾಸಕರಿಗೆ ಸೂಚನೆ ಹೋಗಿದೆ. ಇಲಾಖೆ ಕಾರ್ಯದರ್ಶಿ ಸಚಿವರ ಮೂಲಕ CM ಸೂಚನೆ ಕೊಟ್ಟಿದ್ದಾರೆ. 1400 ಕೋಟಿವರೆಗೂ ಅನುದಾನ ಇಟ್ಕೊಂಡು ಖರ್ಚು ಮಾಡ್ತಿಲ್ಲ ಅಂದರೆ ಏನು ಅರ್ಥ ಇದು? ಅನೇಕ ಪ್ಲಾನ್ಗಳನ್ನು ಮಾಡಬಹುದಾಗುತ್ತೆ, ಕ್ರಿಯಾ ಯೋಜನೆ ಮಾಡಬಹುದಾಗುತ್ತೆ. ಜನಾನುರಾಗಿ ಶಾಸಕರಾದರೆ ಜನಗಳಿಗೆ ಅನುಕೂಲ ಏನಾದರೂ ಮಾಡಬೇಕು ಅಂತ ಇದ್ದರೆ ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆಲಸ ಮಾಡಬಹುದು. ಮಾಡದೆ ಸುಮ್ಮನೆ ಇಟ್ಟಿದ್ದಾರೆ ಇವರು. DC ಖಾತೆಯಲ್ಲಿ PD ಖಾತೆಯಲ್ಲಿ ಕೊಳಿತಾ ಇದೆ ಸಾವಿರಾರು ಕೋಟಿ ರೂಪಾಯಿಗಳಷ್ಟು. ಸೊ ಹಾಗಾಗಿ ಇದನ್ನು ಬಳಸ್ಕೊಳ್ಳಿ ಅಂತೇಳಿ ಇದೀಗ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟಿದ್ದಾರೆ. ಕ್ರೀಡಿಸ್ಕೊಳ್ಳೋಕೆ ಇದೀಗ ಶಿವಕುಮಾರ್ ಜೋಹಳ್ಳಿ ಇದ್ದಾರೆ. ಶಿವಕುಮಾರ್ ಜೋಹಳ್ಳಿ, ಕಾಂಗ್ರೆಸ್ JDS BJP ಮೂರೂ ಪಕ್ಷದ ಶಾಸಕರು ಖರ್ಚು ಮಾಡದೆ ಅನುದಾನದಲ್ಲಿ ಉಳಿಸಿರ್ತಕ್ಕಂಥ ಹಣ ಅಂತ ಹೇಳಿದ್ರೆ 1400 ಕೋಟಿ ಅಷ್ಟು ಹಣ ಯಾಕೆ ಖರ್ಚು ಮಾಡಿಲ್ವಂತೆ ಇವರು? ಏನು ಕಥೆ ಇವರದು ಅಂತ? ಖಂಡಿತ ರಮಕಾಂತ್, ಯಾಕೆಂದರೆ ಸುಮಾರು 1400 ಕೋಟಿ ರೂಪಾಯಿಗಳಷ್ಟು ಇನ್ನೂ ಶಾಸಕರು ತಮ್ಮ ಅನುದಾನವನ್ನು ಖರ್ಚು ಮಾಡದೆ ಹಾಗೆ ಪೆಂಡಿಂಗ್ ಇಟ್ಟಿದ್ದಾರೆ ಅನ್ನುವಂತಹ ಸುದ್ದಿ ಸಾಕಷ್ಟು ಆಘಾತವನ್ನು ಉಂಟು ಮಾಡುತ್ತೆ. ಯಾಕೆಂದರೆ ಶಾಸಕರು ಆಯ್ಕೆಯಾದ ನಂತರ ತಮ್ಮ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗತ್ತೆ. ಆ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಜನ ಅವರನ್ನು ಜನರ ವಿಶ್ವಾಸವನ್ನು ತೆಗೆದುಕೊಳ್ಬೋದು. ಮತ್ತೊಮ್ಮೆ ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದೇ ಆದರೆ ಆಗ ಈಸಿಯಾಗಿ ಗೆಲ್ಲಿಸ್ತಾರೆ. ಸೊ ಯಾಕೆಂದರೆ ನಮ್ಮ ಶಾಸಕರು ಕೆಲಸವನ್ನು ಮಾಡಿದ್ದಾರೆ, ಈ ಚರಂಡಿ ಮಾಡಿಕೊಟ್ಟಿದ್ದಾರಪ್ಪ, ಈ ರೋಡ್ ಮಾಡಿಕೊಟ್ಟಿದ್ದಾರೆ, ಈ ಮೇಲ್ ಸೇತುವೆ ಮಾಡಿಕೊಟ್ಟಿದ್ದಾರೆ, ಈ ಬೀದಿ ದೀಪ ಹಾಕಿಸ್ಕೊಟ್ಟಿದ್ದಾರೆ. ಈ ರೀತಿಯಾಗಿ ಸಮಸ್ಯೆಗಳಿಲ್ಲದಂತೆ ಆ ಕ್ಷೇತ್ರದಲ್ಲಿ ಆ ಕೆಲಸಗಳನ್ನು ಮಾಡಿಕೊಡ್ಬೇಕಾಗತ್ತೆ. ಇದು ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯ ಅನುದಾನ 1400 ಕೋಟಿ. ಕಳೆದ 2020ರಿಂದ 24ರವರೆಗೆ ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ರು, ಯಡಿಯೂರಪ್ಪನವರು ಕೂಡ ಮುಖ್ಯಮಂತ್ರಿ ಆಗಿದ್ರು, ಹಾಗೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಮುಖ್ಯಮಂತ್ರಿಯಾಗಿ ಅನುದಾನವನ್ನು ಬಿಡುಗಡೆ ಮಾಡಿದರು. ಶಾಸಕರ ಪ್ರದೇಶಾಭಿವೃದ್ಧಿ ಹಣ ಅದು ಶಾಸಕರಿಗೆ ಮೀಸಲಿಟ್ಟಂತಹ ಹಣ. ಯಾಕೆಂದರೆ ಬೇರೆ ಬೇರೆ ಯೋಜನೆಗಳಿಗೆ ಸರ್ಕಾರ ನೇರವಾಗಿ ಹಣವನ್ನು ವಿನಿಯೋಗ ಮಾಡುತ್ತೆ. ಈಗ ನೀರಾವರಿ ಇಲಾಖೆ ಇರಬಹುದು, ದೊಡ್ಡ ದೊಡ್ಡ ಕಾಲುವೆಗಳ ನಿರ್ಮಾಣ ಇರಬಹುದು, ಅಣೆಕಟ್ಟುಗಳ ನಿರ್ಮಾಣ, ಇಂಥದ್ದಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ನೇರವಾಗಿ ಸರ್ಕಾರ ವಿನಿಯೋಗ ಮಾಡುತ್ತೆ. ಆದರೆ ಈ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟ ಕೆಲಸ ಕಾಮಗಾರಿಗಳು ಏನಿರುತ್ತೆ ಹಳ್ಳಿಗಳಲ್ಲಿ ಅದನ್ನು ಮಾಡೋದಕ್ಕೆ ಮೀಸಲಿಟ್ಟಿರುವಂತಹ ಹಣ. ಆದರೆ 4 ವರ್ಷಗಳಿಂದಲೂ ಕೂಡ ಇದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಂಡಿಲ್ಲ. ಹಾಗಾಗಿ ನೀವು ಈ ಹಣವನ್ನು ಮೊದಲು ವಿನಿಯೋಗ ಮಾಡ್ಕೊಳ್ಳಿ, ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳಿ, ಜನರ ವಿಶ್ವಾಸವನ್ನು ಗಳಿಸ್ಕೊಳ್ಳಿ. ಒಂದು ವೇಳೆ ಈ ಹಣವನ್ನು ನೀವು ಬಳಕೆ ಮಾಡ್ಕೊಳ್ಳದೆ ಹೋದರೆ ಈ 1400 ಕೋಟಿ ರೂಪಾಯಿ ಹಣವನ್ನು ನಾವು ಸರ್ಕಾರಕ್ಕೆ ಮತ್ತೆ ವಾಪಸ್ ಪಡಿಬೇಕಾಗತ್ತೆ ಅನ್ನುವಂತಹ ಎಚ್ಚರಿಕೆಯನ್ನು ಈಗ ಮುಖ್ಯಮಂತ್ರಿಗಳು ರವಾನಿಸಿದ್ದಾರೆ. ಇಲಾಖೆಯ ಪ್ರಧಾನ ಕಾರ್ಯದರ್ಶಿಗಳ ಮೂಲಕ, ಸಚಿವರ ಮೂಲಕ ಈಗ ಶಾಸಕರಿಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಈ ಅನುದಾನವನ್ನು ನೀವು ಬಳಕೆ ಮಾಡ್ಕೊಳ್ಬೇಕು, ಬಳಕೆ ಮಾಡ್ಕೊಳ್ಳದೆ ಹೋದರೆ ನಾವು ಸುಮ್ಮನೆ ಇರೋದಿಲ್ಲ ಅನ್ನುವಂಥ ಒಂದು ಎಚ್ಚರಿಕೆ ರವಾನೆಯಾಗಿದೆ. ಇದನ್ನು ಶಾಸಕರು ಅನುದಾನವನ್ನು ಬಳಕೆ ಮಾಡ್ಕೊಳ್ಬೇಕಾಗತ್ತೆ ರಮಕಾಂತ್. ಯಾಕೆಂದರೆ ಒಂದೊಂದು ಕ್ಷೇತ್ರದಲ್ಲೂ ಕೂಡ ಸುಮಾರು 8ರಿಂದ 10, 12, 14, 15 ಕೋಟಿ ರೂಪಾಯಿಗಳು ಈಗ ಪೆಂಡಿಂಗ್ ಇದೆ ಹಣ. ಅಂದರೆ ಕೆಲವೊಂದು ಕಾಮಗಾರಿಗಳನ್ನು ಮಾಡಿರ್ತಾರೆ, ಹಣ ವಿನಿಯೋಗ ಆಗಿರುತ್ತೆ. ಆದರೆ ಉಳಿಕೆ ಹಣ ಇದು. ಈ ಉಳಿದಿರುವಂತಹ ಹಣವನ್ನು ಇಲ್ಲಿಯವರೆಗೆ ಅವ್ರು ಬಳಕೆ ಮಾಡ್ಕೊಂಡಿಲ್ಲ. ಪ್ರತಿ ವರ್ಷ ಬಜೆಟ್ನಲ್ಲಿ ಅನುದಾನವನ್ನು ಮೀಸಲಿಡಲಾಗತ್ತೆ, ಆ ಅನುದಾನವನ್ನು ಬಿಡುಗಡೆ ಮಾಡಲಾಗತ್ತೆ. ಆ ಅನುದಾನವನ್ನು ವರ್ಷಕ್ಕೆ ಅದನ್ನು ಮುಗಿಸ್ಕೊಳ್ಬೇಕಾಗತ್ತೆ. ಅದನ್ನು ಕಾಮಗಾರಿಗಳಿಗೆ ಕ್ರಿಯಾ ಯೋಜನೆಗಳನ್ನು ಸಲ್ಲಿಸಿ ನಾವು ಇಂಥ ರಸ್ತೆ ಮಾಡಬೇಕಾಗಿದೆ, ಇಂಥ ಕಾಮಗಾರಿಗಳನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಶಾಸಕರು ಕ್ರಿಯಾ ಯೋಜನೆಯನ್ನು ಕೊಡಬೇಕಾಗತ್ತೆ. ಆ ಕ್ರಿಯಾ ಯೋಜನೆ ಕೊಟ್ಟ ನಂತರ ಅದನ್ನು ಅನುದಾನವನ್ನು ಬಿಡುಗಡೆ ಮಾಡಲಾಗತ್ತೆ. ಅನುದಾನವನ್ನು ಶಾಸಕರು ಬಳಕೆ ಮಾಡ್ಕೊಳ್ಬಹುದು ಇಲ್ಲಿ. ಆದರೆ ಈ ರೀತಿಯಾಗಿ ಬಳಕೆ ಮಾಡ್ಕೊಳ್ಳದೆ ಇದನ್ನು ಪೆಂಡಿಂಗ್ ಇಟ್ಟರೆ ಕೊನೆಗೆ ಮತ್ತೆ ಅದು ಸರ್ಕಾರಕ್ಕೆ ಬರುತ್ತೆ. ಇಲ್ಲಿ ಜನಪರ ಕೆಲಸಗಳು ಕೂಡ ಆಗೋದಿಲ್ಲ ರಮಕಾಂತ್. ಓಕೆ, ಥ್ಯಾಂಕ್ ಯು ಶಿವು.